ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಗೋಡೆಯ ಮೇಲೆ ಅಥವಾ ನಿಮ್ಮ ಮನೆಯ ಗೋಡೆಯ ಮೇಲೆ ಯಾವ ದೇವರ ಫೋಟೋಗಳನ್ನು ಹಾಕಬೇಕು, ಯಾವ ದೇವರ ಫೋಟೋಗಳನ್ನು ಹಾಕಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಸಾಕಷ್ಟು ಜನ ದೇವರನ್ನು ನಂಬ್ತಾರೆ. ಯಾವಾಗಲೂ ಮನೆಯಲ್ಲಿ ತಮ್ಮ ಇಷ್ಟ ದೇವರ ಫೋಟೋವನ್ನು ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಇಲ್ಲಿ ಅವರು ಮಾಡೋ ತಪ್ಪೇನೆಂದರೆ, ಯಾವ ದಿಕ್ಕಿನಲ್ಲಿ ದೇವರ ಫೋಟೋವನ್ನು ಗೋಡೆಯ ಮೇಲೆ ಹಾಕಬೇಕು ಅನ್ನೋದು ಗೊತ್ತಿರಲ್ಲ ಅವರಿಗೆ. ಮನೆಯ ಯಾವ ದಿಕ್ಕಿನಲ್ಲಿ ಗೋಡೆಯ ಮೇಲೆ ಯಾವ ಫೋಟೋವನ್ನು ಹಾಕಬೇಕು, ಯಾವ ಫೋಟೋವನ್ನು ಹಾಕಬಾರ್ದು ಅನ್ನೋದನ್ನು ಅವರಿಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋ ಅಂಥವ್ರಿಗೆ ಈ ವಿಡಿಯೋ ಸ್ನೇಹಿತರೆ ಕೊನೆವರೆಗೂ ನೋಡಿ. ಹೆಚ್ಚಿನ ಜನರು ತಮ್ಮ ಮನೆಯ ಗೋಡೆಯ ಮೇಲೆ ದೇವರ ಚಿತ್ರಗಳನ್ನು ಅಥವಾ ಫೋಟೋಗಳನ್ನು ಹಾಕ್ತಾರೆ, ಕ್ಯಾಲೆಂಡರ್ ಹಾಕ್ತಾರೆ ಅಥವಾ ಫೋಟೋ ಹಾಕ್ತಾರೆ. ನೀವು ನಿಮ್ಮ ಮನೆಯ ಗೋಡೆಯ ಮೇಲೆ ದೇವರ ಫೋಟೋವನ್ನು ಹಾಕೋದಾದರೆ ಅದಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಕೂಡ ಪಾಲಿಸಬೇಕಾಗುತ್ತೆ ಸ್ನೇಹಿತರೆ. ತುಂಬಾ ಮುಖ್ಯವಾಗಿರುತ್ತೆ ಅದು. ದೇವರ ಫೋಟೋವನ್ನು ನಾವು ಗೋಡೆ ಮೇಲೆ ತಪ್ಪಾದ ದಿಕ್ಕಿನಲ್ಲೇ ಹಾಕಿದ್ರೆ ಅದರಿಂದ ನರಕಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಇದರಿಂದ ಮನೆಯಲ್ಲೂ ಸಾಕಷ್ಟು ಸಮಸ್ಯೆಗಳು ದೂರ ಆಗಲು ಅಥವಾ ತಲೆದೂರಲು ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಹಾಗೂ ಇದರಿಂದ ಬಡತನ, ದಾರಿದ್ರ್ಯ ಕೂಡ ಉಂಟಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದರಿಂದ ಕೆಲವು ತಪ್ಪುಗಳನ್ನು ಮಾಡ್ತೀರಲ್ವಾ, ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದೇವರ ಫೋಟೋವನ್ನು ಗೋಡೆಯ ಮೇಲೆ ಹಾಕೋದ್ರಿಂದ ನಿಮ್ಮ ದೇವರ ಆಶೀರ್ವಾದ ಸಿಗ್ಬೋದು ಅನ್ನೋ ನಂಬಿಕೆ ಇರುತ್ತೆ ನಿಮಗೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಹಾಕದೇ ಇದ್ದರೆ ಅದು ನಮ್ಮ ಜೀವನಕ್ಕೆ ಮುಳ್ಳಿನಂತಾಗುತ್ತೆ ಸ್ನೇಹಿತರೆ. ಆದ್ದರಿಂದ ನೀವು ಮನೆಯಲ್ಲಿ ದೇವರ ಫೋಟೋವನ್ನು ಗೋಡೆಗೆ ಹಾಕುತ್ತಿದ್ದರೆ ಈ ಎಲ್ಲ ನಿಯಮಗಳನ್ನ ತಪ್ಪದೇ ಪಾಲಿಸಬೇಕಾಗತ್ತೆ. ಮೊದಲನೇದಾಗಿ, ದೇವರ ಫೋಟೋವನ್ನು ಗೋಡೆಯ ಮೇಲೆ ಹಾಕುವ ಮುನ್ನ ಈ ನಿಯಮಗಳೆಲ್ಲ ಗಮನದಲ್ಲಿಟ್ಟುಕೊಳ್ಳಿ ಅಂತ ಬರುತ್ತೆ. ಸಾಮಾನ್ಯವಾಗಿ ಮನೆಯ ಗೋಡೆಯ ಮೇಲೆ ದೇವರ ಫೋಟೋವನ್ನು ಹಾಕುವ ಅಭ್ಯಾಸವನ್ನು ಹೆಚ್ಚಿನವರು ಇಟ್ಕೊಂಡಿರ್ತಾರೆ. ನೀವು ಗೋಡೆಯ ಮೇಲೆ ದೇವರ ಫೋಟೋವನ್ನು ಹಾಕುವಾಗ ಆ ಫೋಟೋ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರಬೇಕಾಗುತ್ತೆ. ಏಕೆಂದರೆ ದಕ್ಷಿಣ ದಿಕ್ಕನ್ನು ಯಮಧರ್ಮರಾಜನ ಹಾಗೂ ಪಿತೃಗಳಿಗೆ ಸಂಬಂಧಿಸಿದ ದಿಕ್ಕು ಎಂದು ಹೇಳ್ಬೋದು. ಮರಣ ಹೊಂದಿದ ಮತ್ತು ಪ್ರೇತಾತ್ಮಗಳು ಕೂಡ ಇದೇ ದಿಕ್ಕಿನಲ್ಲಿ ವಾಸಿಸುತ್ತವೆ. ಅಂತಹ ಸಂದರ್ಭದಲ್ಲಿ ಕೆಟ್ಟ ಶಕ್ತಿಗಳು ಮನೆಯನ್ನು ಈ ದಿಕ್ಕಿನಿಂದಲೇ ಪ್ರವೇಶ ಮಾಡುತ್ತೆ. ಆದ್ದರಿಂದ ಈ ಫೋಟೋವನ್ನು ಈ ದಿಕ್ಕಿಗೆ ಹಾಕಬಾರ್ದು ಅಂತ ಹೇಳ್ಬೋದು ಸ್ನೇಹಿತರೆ. ದಕ್ಷಿಣ ದಿಕ್ಕನ್ನು ಹೊರತುಪಡಿಸಿ ಈ ಸ್ಥಳದಲ್ಲಿ ಕೂಡ ನೀವು ದೇವರ ಫೋಟೋವನ್ನು ಹಾಕಬಾರ್ದಾಗುತ್ತೆ. ಈ ಸ್ಥಳದಲ್ಲಿ ದೇವರ ಫೋಟೋವನ್ನು ಹಾಕೋದ್ರಿಂದ ಕೂಡ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಏಕೆಂದರೆ ನೀವು ನಿಮ್ಮ ಬೆಡ್ರೂಮ್ನಲ್ಲಿ ಕೂಡ ಅಪ್ಪಿತಪ್ಪಿಯೂ ದೇವರ ಫೋಟೋಗಳನ್ನು ಹಾಕ್ಕೊಬಾರ್ದು ಸ್ನೇಹಿತರೆ. ಯಾರಾದರೂ ಬೆಡ್ರೂಮ್ನಲ್ಲಿ ದೇವರ ಫೋಟೋಗಳನ್ನು ಹಾಕಿದರೆ ಈ ಕೂಡಲೇ ತೆಗೆದುಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇದಾಗಿ ನೋಡೋದಾದರೆ, ದೇವರ ಫೋಟೋವನ್ನು ಮನೆಯಲ್ಲಿ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನು. ನೀವು ದೇವರ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಆ ಫೋಟೋವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ದೇವರ ಫೋಟೋಗಳಲ್ಲಿ ಸ್ವಲ್ಪ ಧೂಳು ಕೂತಿದ್ರೂ ಅದು ನಮಗೆ ಅಶುಭ ಫಲಿತಾಂಶಗಳನ್ನು ನೀಡುತ್ತೆ. ದೇವರ ಫೋಟೋವನ್ನು ಅಶುದ್ಧವಾಗಿಟ್ಟುಕೊಳ್ಳೋದ್ರಿಂದ ಅಥವಾ ದೇವರ ಫೋಟೋದ ಮೇಲೆ ಕೊಳೆ ಅಥವಾ ಧೂಳು ಕುಂತಿರುವಂತಿದ್ದರೆ ಅದು ನಿಮ್ಮ ಮನೆಯಲ್ಲಿನ ಧನಾತ್ಮಕ ಶಕ್ತಿಯನ್ನು ನಾಶ ಮಾಡಿ ನರಕಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ. ಇದು ಮನೆಗೆ ನರಕಾತ್ಮಕತೆಯನ್ನು ತರುವುದು ಮಾತ್ರ ಅಲ್ಲ, ಬಡತನವೂ ಕೂಡ ಮನೆ ಮಾಡುವಂತಾಗುತ್ತದೆ ಸ್ನೇಹಿತರೆ. ಮನೆಯ ಪ್ರತಿಯೊಂದು ಸದಸ್ಯರು ತಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಬೇಕಾಗತ್ತೆ. ಮನೆಯ ಬೆಡ್ರೂಮ್ನಲ್ಲಿ ಅಲ್ಲದೆ ಸ್ನಾನ ಮಾಡುವ ಗೃಹದ ಗೋಡೆಯ ಮೇಲೆ ಅಥವಾ ಅದರ ಹತ್ತಿರ ಹಾಗೂ ಸ್ನಾನಗೃಹದ ಸುತ್ತಲೂ ದೇವರ ಫೋಟೋಗಳನ್ನು ಹಾಕಬಾರ್ದು ಸ್ನೇಹಿತರೆ. ಇನ್ನು ಮೂರನೇದಾಗಿ ನೋಡೋದಾದರೆ, ಈ ದಿಕ್ಕಿನಲ್ಲಿ ದೇವರ ಫೋಟೋಗಳನ್ನು ಹಾಕಬಾರ್ದು. ಯಾವ ರೀತಿಯಪ್ಪ ಅಂದರೆ, ಮನೆಯಲ್ಲಿ ನೀವು ದೇವರ ಫೋಟೋವನ್ನು ಹಾಕೋದಾದರೆ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಹಾಕಬೇಕಾಗತ್ತೆ. ಯಾಕಂದರೆ ಈ ಎರಡು ದಿಕ್ಕುಗಳು ಲಕ್ಷ್ಮೀ ದೇವಿಯೊಂದಿಗೆ ಮತ್ತು ಕುಬೇರ ದೇವನೊಂದಿಗೆ ಸಂಬಂಧವನ್ನು ಹೊಂದಿರುವ ದಿಕ್ಕು ಅಂತ ಹೇಳ್ಬೋದು. ಆದ್ದರಿಂದ ನೀವು ಈ ಸ್ಥಳದಲ್ಲಿ ಸುಲಭವಾಗಿ ಫೋಟೋಗಳನ್ನು ಹಾಕ್ಬೋದು. ಇದು ಆ ಫೋಟೋದ ಕಂಪನವನ್ನು ಮತ್ತಷ್ಟು ಹೆಚ್ಚಿಸಿ ಧನಾತ್ಮಕ ಶಕ್ತಿ ಮನೆಗೆ ಪ್ರವೇಶ ಮಾಡುತ್ತೆ. ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಕುಟುಂಬದ ಸದಸ್ಯರ ಖ್ಯಾತಿಯು ಹೆಚ್ಚಾಗುತ್ತೆ ಮತ್ತು ಮನೆಯಲ್ಲಿರುವ ಜನರ ಆರ್ಥಿಕ ಸ್ಥಿತಿಯು ಸಾಕಷ್ಟು ಬಲವಾಗುತ್ತೆ.
ನಂತರ ನೀವು ಮನೆಯ ಗೋಡೆಯ ಮೇಲೆ ದೇವರ ಫೋಟೋವನ್ನು ಹಾಕುವಾಗ ಈ ಮೇಲಿನ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಕೊಂಡು ಈ ಕೆಲಸಗಳನ್ನು ಮಾಡೋದೇ ಆದರೆ ಯಾವುದೇ ದೇವರ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡಿದ್ರೆ ಅದಕ್ಕೆ ನಿತ್ಯ ಪೂಜೆಯನ್ನು ತಪ್ಪದೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ರೀತಿ ಯಾವ ಫೋಟೋಗಳನ್ನು ಯಾವ ದಿಕ್ಕಿಗೆ ಇಟ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳಿ